ಅಂದರೆ ಬದುಕು ಪುಸ್ತಕದ ಸಾಹಿತ್ಯವಲ್ಲ, ಭಾಷಣದ ಭೂಷಣವಲ್ಲ, ವ್ಯಕ್ತಿಯ ಚಿತ್ತಾರವಲ್ಲ, ಅಲಂಕಾರದ ಅಲಮನಿಯಲ್ಲ, ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿದ ಕ್ಯಾಶ್ ಅಲ್ಲ, ತಕ್ಷಣ ತಿಳಿಸುವ ಕಳಿಸುವ ಇಮೇಲ್ SMS ಅಲ್ವೇ ಅಲ್ಲ, ರಾಜಕಾರಣದ ರಂಪಾಟ ಅಲ್ಲ, ಮಂತ್ರಗಳ ಪಠಣ ಅಲ್ಲ, ತೊಟ್ಟು ಬಿಡುವ ಬಟ್ಟೆಯಲ್ಲ, ನೆಲದೊಳಗೆ ಹುಗಿದಿಟ್ಟ ನಿಧಿಯಲ್ಲ. ಇದು ಅವನಲ್ಲ, ಅವಳಲ್ಲ, ಅವರಲ್ಲ. ಈ ಬದುಕು ಎಲ್ಲೆಲ್ಲೂ ಸಿಗಲ್ಲ ಅಂತಲ್ಲ, ಸಿಕ್ಕರು ಸಿಗದಂತೆ, ನಕ್ಕರು ನಗದಂತೆ, ಅತ್ತರು ಅಳದಂತೆ ಬಳಸಿಯೂ ಉಳಿಯುವ ವಿಧಾನ ಆ ಬದುಕು ಅನ್ನುವಂಥದ್ದು ಬಸವಣ್ಣನವರು ಕೊಟ್ಟಿರುವಂತಹ ಸಾಧನೆಯ ಸೋಪಾನ. ಅದು ನಿಮ್ಮದಾಗಲಿ ಅಂತೇಳಿ ಪೂಜ್ಯ ಗುರುಗಳು ಬಸವ ಪುರಾಣದ ಮೂಲಕ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ. ಬಸವ ಪುರಾಣದ ಮೂಲಕ ನಿಮ್ಮನ್ನು ಎಚ್ಚರಿಸೋದಕ್ಕೆ ಬಂದಿದ್ದಾರೆ. ಆತ್ಮೀಯರೇ, ಇದು ಒಂದು ಕ್ಷಣ ತಪ್ಪಿಸ್ಕೊಂಡ್ರೆ ನೀವು ಏನೂ ಮಾಡೋಕ್ಕಾಗಂಗಿಲ್ಲ. ಈ ಅಮೃತದ ಗಳಿಗೆಯನ್ನು ತಪ್ಪಿಸ್ಕೊಂಡ್ರೆ ಮತ್ತೇನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಅಂತಿರಬೇಕು, ನನಗೆ ಮೊನ್ನೆ ಬಗ್ಗೆ ನನ್ನ ಶಿಷ್ಯ ಭೇಟಿಯಾಗಿದ್ದ, ರಘು ನಿನ್ನ ಬಗ್ಗೆ ಹೇಳ್ತೀನಿ ಕೇಳು. ನಿನ್ನೆಲ್ಲಿ ಮೊನ್ನೆನೂ ನನಗೊಬ್ಬ ಶಿಷ್ಯ ಭೇಟಿಯಾಗಿದ್ದ, ಯಾಕೋ ಭೇಟಿನೇ ಇಲ್ಲಲ್ಲೋ. ಸೌಡ್ ಎಲ್ಲೈತ್ರಿ ಸ್ವಾಮೀಜಿ ನನಗೆ, ಯಾಕೆ ಏನಾಗೈತಿ? ವಾಟ್ಸಪ್ ಫ್ರೆಂಡ್ಸು 500 ಮಂದಿ ರೀ, ಟ್ವಿಟರ್ ಫ್ರೆಂಡ್ಸು 700 ಮಂದಿ, ಆಮೇಲೆ ಇನ್ಸ್ಟಾದಾಗ 1000 ಮಂದಿ ಫಾಲೋವರ್ಸ್ ಅದಾರ. ಸೊ ಹಾಗಾದ್ರೆ ಏನು ಮಾಡಕತ್ತಿ ನೀನು? ಏನಿಲ್ಲ, ಎಲ್ರಿಗೂ ಉತ್ತರ ಕೊಡೋದು, ಎಲ್ಲರಿಗೂ ಮಾತಾಡೋದು, ಎಲ್ಲರಿಗೂ ಸ್ಪಂದಿಸೋದು. ಹಿಂಗಾಗಿ ಮಠಕ್ಕೆ ಬರಕ್ಕೆ ಸೌಡಿಲ್ಲ, ಪುರಾಣ ಕೇಳಕ್ಕೆ ಸೌಡಿಲ್ಲ, ಮತ್ತೇನೇನೋ ಮಾಡಕ್ಕೆ ಸೌಡಿಲ್ಲ. ನನಗೆ ಆಗಂಗಿಲ್ಲ ಅಂತ ಬರೀ ಹಾಯ್ ಅನ್ಕೋತ ಗಾಡಿಗೆ ಹಾಕೋತ ಹೊಂಟಾನ್ರಿ ಅವ್ನು. ಕೊನೆಗೆ 2 ದಿವಸಕ್ಕೊಂದು ಪರಿಸ್ಥಿತಿ ಆಯಿತು, ಅವ್ನಿಗೆ ಆಕ್ಸಿಡೆಂಟ್ ಆಯಿತು. ದವಾಖಾನೆ ಒಳಗೆ ಮಕ್ಕೊಂಡಿದ್ದ. ನಾನು ನನ್ನ ಶಿಷ್ಯ ಅಂತ ನೋಡಕ್ಕೆ ಹೋದ್ನೆ. ಅವನ್ನ ನಡೆದ ಘಟನೆ ಹೇಳ್ತೀನಿ. ಕಾಲು ಕಟ್ಟಿದ್ರು, ತಲೆಗೆ ಕಟ್ಟಿದ್ರು, ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ರು. ಹೋದ ತಕ್ಷಣ ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ. ಬಾಗಿಲು ಮುಂದೆ ಅಪ್ಪ, ತಲೆ ಮಗಳು ಹೆಂಡತಿ, ರಘು ಆರಾಮದಿಯಪ್ಪ, ಹೆಂಗದಿ ಅಂತ ಕೇಳಿದೆ. ಬುದ್ಧಿ ಹಿಂಗಾಯ್ತು ನೋಡ್ರಿ ಅಂದ. ಮತ್ತು ನೀ ಮೇಲಿನ ಮೇಲೆ ಅಂತಿದ್ದು ನನಗೆ ಸೌಡಿಲ್ಲ. ವಾಟ್ಸಪ್ ಫ್ರೆಂಡ್ಸ್ 500 ಜನ, ನನ್ನ ಫೇಸ್ಬುಕ್ ಫ್ರೆಂಡ್ಸ್ 700 ಜನ, ನನ್ನ ಇನ್ಸ್ಟಾದಾಗ ಲಕ್ಷ ಜನ ಫಾಲೋ ಮಾಡ್ತಾರೆ, ಮತ್ತು ಅವ್ರು ಯಾರೂ ಕಾಣುವಾರಲ್ಲೋ ಅಂತ ನಾನು ಅಂದೆ. ಯಾರೂ ಕಾಣುವಾರಲ್ಲ ಇಲ್ಲಿ ಎಲ್ಲೋ ದವಾಖಾನ್ಯಾಗ. ಅವಾಗ ಒಂದು ಮಾತಂದವ, ಹೋಗ್ಲಿ ಬಿಡ್ರಿ ಅಜ್ಜಾರ. ನಾ ಅವಾಗ ಆ ಮಾತು ಹೇಳಿದ್ನೆ, ಕಂದ, ಬಂಗಾರ, ನಿನ್ನ ಕಷ್ಟ, ನಿನ್ನ ನೋವು, ನಿನ್ನ ನಿರಾಶೆ, ನಿನ್ನ ಸಂಘರ್ಷ, ನಿನ್ನ ಆತಂಕ ಇದ್ದಾಗ ನಿನ್ನ ಜೀವನದಲ್ಲಿ ಯಾವ ಫೇಸ್ಬುಕ್ಕು ಇನ್ಸ್ಟಾ ಫ್ರೆಂಡ್ಸ್ಗಳು ನಿನ್ನ ಜೊತೆಗೆ ಬರೋದಿಲ್ಲ. ನಿನ್ನ ಜೊತೆಗೆ ಬರುವಂಥವ್ರು ಯಾರಾದರೂ ಇದ್ರೆ ತಂದೆ ತಾಯಿ ಬಂಧು ಬಳಗ ಭಾಗ್ಯದ ಗುರುಗಳ ಮಾತ್ರ ನಿನ್ನ ಜೊತೆಗೆ ಬರ್ತಾರೆ. ಇವ್ರು ಯಾರೂ ಬರಂಗಿಲ್ಲ. ಸತ್ಯ ಅರ್ಥ ಮಾಡ್ಕೋ. ಅವಾಗ ಸ್ವಲ್ಪ ಅರ್ಥ ಆತ್ರಿ. ಈ ಖಾಯಂ ನನ್ನ ಶಿಷ್ಯ ಆಗ್ಯಾನವ, ಇಲ್ಲೆಲ್ಲೋ ಬಂದು ಒಂದು ಕಡೆ ಕುಂತಾನ. ಯಾಕೆ ಈ ಮಾತು ಹೇಳ್ತೀನಂದ್ರೆ, ಅಜ್ಜಾರ್ ಅದನ್ನು ಹೇಳಿದರು, ಅರ್ಧ ಟಿವಿಯಿಂದ ಕೆಟ್ಟಿತ್ತು, ಪೂರ್ಣ ಈ ಮೊಬೈಲಿಂದ ಕೆಡಕತ್ತದ. ಈ ಕೆಡುವ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಯಾರ ಅವರು. ತಮಾಯಿನ ಕೆಡವಕ್ಕೆ ಹೋಗಬೇಡ್ರಿ. ಏನು ನೋಡ್ಬೇಕು ಅವ್ರ ಪರಿಸ್ಥಿತಿ, ನೋಡಬಾರ್ದ್ರಿ ಪರಿಸ್ಥಿತಿ. ಏನು ಸರಿಸ್ತಾರ್ರಿ, ಯಾರು ಲಕ್ಷ ಇಲ್ಲ. ಮತ್ತು ಅವ್ರ ಡ್ರೆಸ್ ನೋಡಿರೇನು ನೀವು? ಅರ್ಧ ಪ್ಯಾಂಟ್ ಹರಿದಿರ್ತದ, ಅರ್ಧ ಅಂಗಿ ಹರಿದಿರ್ತದ. ಮೊನ್ನೆ ಏನೋ ವಿಚಿತ್ರ ರೀ ಸ್ವಾಮೀಜಿ ಅವರೆಲ್ಲ. ಆಮೇಲೆ ನಾಂದ ಹಿಂಗ್ಯಾಕೋ ತಲೆ ಮೇಲೆ ಹೆಂಡಿ ಬುಟ್ಟಿ ಇಟ್ಕೊಂಡು ಬಂದು ಏನ ಸ್ವಾಮೀಜಿ ಎಲ್ರಿ ಚಸ್ಮಾ ಹಾಕೋರಿ ಅಂದ್ರೆ ಚಸ್ಮಾ ಹಾಕ್ಕೊಂಡೆ. ಯಾಕೋ ಹೆಂಡಿ ಬುಟ್ಟಿನ ಕಾಣಕತ್ತದಲ್ಲ? ಸ್ವಾಮೀಜಿ ತಪ್ಪು ತಿಳ್ಕೊಬೇಡ್ರಿ, ಇವೆರಡೂ ಕೂದಲ ತೆಗಿಬೇಕ್ರಿ, ಮ್ಯಾಲ ಮಾತ್ರ ಕೂದಲ ಇಡ್ಬೇಕ್ರಿ. ನೀವು ಸ್ವಾಮೀಜಿ ಅಪ್ಡೇಟ್ ಆಗಬೇಕು, ದಯವಿಟ್ಟು ಅಪ್ಡೇಟ್ ಆಗಬೇಕು ನೀವು. ಒಂದು ನನಗೆ ಏನು ಅಪ್ಡೇಟ್ ಅಂದ್ರೆ ಏನು ಅಂತ ಕೇಳಿದೆ. ಭಾಳ ಮ್ಯಾಲ ಕೂದಲ ಬಿಡಬೇಕ್ರಿ ಸ್ವಾಮೀಜಿ, ಸೈಡ್ ಎಲ್ಲ ತೆಗಿಬೇಕ್ರಿ. ಮತ್ತು ತಮ್ಮ ಏನಂತಾರೆ ಇದಕ್ಕೆ ಅಂತ ಕೇಳಿದ್ ನಾನು. ಸ್ವಾಮೀಜಿ ಇದಕ್ಕೆ ಹೆಬ್ಬುಲಿ ಅಂತಾರ್ರಿ ಅಂದ. ಅವಾಗ ನಾ ಹೇಳಿದೆ, ಮಂಗ್ಯ, ಸೈಡ್ ಕೂದಲ ತೆಗೆದು ಮ್ಯಾಲ ಕೂದಲ ಬಿಟ್ರ ಹೆಬ್ಬುಲಿ ಅನ್ನಂಗಿಲ್ಲ. ಕೈಕಾಲು ಹರ್ಕೊಂಡು ಅಂಗಿ ಹರ್ಕೊಂಡು ಅರಿವಿ ಹಾಕೊಂಡ್ರೆ ಹೆಬ್ಬುಲಿ ಅನ್ನಂಗಿಲ್ಲ. ನಿನ್ನ ಜೀವನದೊಳಗೆ ಕಷ್ಟಪಟ್ಟು ದುಡಿ, ಹೊಲದೊಳಗೆ ದುಡಿ, ಕಷ್ಟಪಟ್ಟು ತಂದೆ ತಾಯಿ ಸೇವೆ ಮಾಡು, ಅವಾಗ ಸಮಾಜದ ಹೆಬ್ಬುಲಿ ಆಗ್ತೀವೋ ಕಂದ ಅಂತ ಹೇಳಿದ್ನಿ. ಅವನು ಸುಧಾರಣೆಯಾಗಿ ಇವತ್ತು ಬಂದ, ನನ್ನ ದಾರಿಗೆ ಬಂದಾನ.